ಅಧ್ಯಕ್ಷರೇ, ಆಯ್ತು, ಯಾಕೆ ಚರ್ಚೆ ಮಾಡ್ತೀರಿ? ಹೌದೇ, ಬಡವರ ಬಗ್ಗೆ ಮಾತಾಡಿ ಮಾರ, ಕ್ಲಬ್ ಬಗ್ಗೆ ನಾನೆಂತ ಮಾತಾಡಿ ಕೂತ್ಕೊಂಡು ಇಲ್ಲಿ. ಅಧ್ಯಕ್ಷರೇ, ಈಗ ಒಂದು ಸೆಕೆಂಡ್, ನೀವು ನಿಲುವಳಿ ಸೂಚನೆ ಬಗ್ಗೆ ಒಂದು ಸೆಕೆಂಡ್. ಈಗ ನಮ್ಮ ಮೊನ್ನೆಗೆ ವರ್ಷ ನಿನ್ನೆ ಬಾಲ ನಮ್ಮ ಧರಣಿ ಆಯಿತು, ಉತ್ತರ ಎಲ್ಲ ಆಯಿತು. ಈ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರದ ಮಾತುಗಳೆಲ್ಲ ಬರುವಂಥದ್ದು ಸ್ವಾಭಾವಿಕ. ಈಗ ನಾನು ಕೂಡ ಮಾತಾಡೋ ನಿಮ್ಗೆ ನಾನು ಹೇಳಿದ್ದೆ, ಒಂದೇ ಅಂತಿದ್ದೇನೆ ಡ್ರಾಮಾ ಕಂಪನಿಯ, ಇನ್ನೊಂದು ನಾನು ಹೇಳಿದ್ದೇನು ತಾವು ಹೂ ಇಟ್ಟಾಗ ಬಹುಶಃ ಇಲ್ಲಿ ಅಲ್ಲ ಔಷಧ ಕೂಡ ಹೋಗಿ ಅಂತೇಳಿ, ಕೆಲವರಿಗೆ ಕಬ್ಬಿಣ ಕೊಡಿ ಅಂತ ಹೇಳಿದ್ದೆ. ಬಹುಶಃ ಇದೆಲ್ಲ ಆಗಿಂದ ಆ ಒಂದು ಸಂದರ್ಭದಲ್ಲಿ ಆಗುವಂಥ ಮಾತುಗಳು. ಅದಕ್ಕೆ ನಾನು ನಿನ್ನೆ ಸಂಜೆದಲ್ಲಿ ಫೋನ್ ಮಾಡಿ ಹೇಳಿದೆ, ಅದನ್ನು ನಾನು ಹೇಳಿದ ವಿಚಾರ ಕಡ್ದಂತೆ ತೆಗಿಬೇಕಂತೇಳಿ ಎಲ್ಲ ವಿಚಾರ ಕೂಡ ಹೇಳಿದ್ದೇನೆ. ಅದಕ್ಕಾಗಿ ಮಾತಾಡೋ ಕೆಲ ಸಂದರ್ಭಕ್ಕೆ ಅನುಗುಣ ವಿಚಾರ ಇರ್ತದೆ. ಒಂದು ಸೌಹಾರ್ದತೆಯ ಒಂದು ಸಭೆಯನ್ನು ನಿಭಾಯಿಸಿ ನಮ್ಮಲ್ಲಿ ಇವತ್ತು ಜವಾಬ್ದಾರಿಯಾಗಿದೆ. ಈಗ ನಿಮ್ಮ ನಿಲುವಳಿ ಸೂಚನೆಗೆ ಮುಂಚೆ ನಮ್ಮ ಪ್ರದೀಪ್ ಈಶ್ವರ್ ಅವರು ತಾವೇನ ಮಾತಾಡಿದ್ರೆ ಅಂತೇಳಿ ಒಂದು ಇದು ಕೊಟ್ಟಿದ್ದಾರೆ, ಅವರ ಒಂದು ಅಭಿಪ್ರಾಯ ಕೇಳಿ ವಿಚಾರ ಅಂತ. ಮಾನ್ಯ ಪ್ರದೀಪ್ ಈಶ್ವರ್ ಒಂದು ಸೆಕೆಂಡ್, ಒಂದು 0 ಅವರ್ ನಮ್ಮ ಕುಮಟ ಇದರ ಬಗ್ಗೆ ಒಂದು ಸೆಕೆಂಡ್ 0 ಅವರ್ ನಮ್ಮ ಇದರ ಬಗ್ಗೆ ಅದೇ ಸೇಮ್ ಒಂದೇ ಗುಡ್ಡ ಜರಿತ ಬಗ್ಗೆ ಬೇಗ ಮುಗಿಸಿ. ಮಾನ್ಯ ಸಭಾಧ್ಯಕ್ಷರೇ, ಕಳೆದ 2 ದಿನಗಳಿಂದ ನೆಕ್ಸ್ಟ್ ಬರ್ತೀವಿ. 0 ರಾಜ್ಯಾದ್ಯಂತ 0 ನಮ್ಮಲ್ಲಿ 0 ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಮಳೆ ಒಂದೇ ಅಗತ್ಯದ ಮಾತ್ರ. ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ನಾನು ಕೂಡ ಮೊನ್ನೆ ದಿನ ನನ್ನ ಸ್ವಕ್ಷೇತ್ರ ಶಿಕಾರಿಪುರಕ್ಕೂ ಕೂಡ ನಾನು ಭೇಟಿಯನ್ನು ಕೊಟ್ಟಿದ್ದೆ. ಮಳೆ ಜಾಸ್ತಿ ಆಗಿರುವ ಪರಿಣಾಮ ಬಡವರು ಮನೆಯನ್ನ ಕಳೆದುಕೊಂಡಿದ್ದಾರೆ. ಮನೆಗಳು ಕುಸಿದು ಬೀಳ್ತಾ ಇದೆ. ಕೆಲವು ಕಡೆ ಗೋಡೆಗಳು ಕುಸಿದು ಬೀಳ್ತಾ ಇದೆ, ಮನೆನೂ ಕೂಡ ಕುಸಿದು ಬೀಳ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ದಿನ ನಾನು ಕೂಡ ಉತ್ತರ ಕನ್ನಡ ಅಂಕೋಲಾ ತಾಲೂಕು ಏನು ಭೂ ಕುಸಿತದಿಂದ ಆಗಿರ್ತಕ್ಕಂಥ ಒಂದು ಅನಾಹುತ ಏನಾಗಿತ್ತು, ಅಲ್ಲಿಗೂ ಕೂಡ ನಾನು ನಿನ್ನೆ ಭೇಟಿಯನ್ನು ಕೊಟ್ಟಿದ್ದೇನೆ. ನಾನು ಒಟ್ಟಾರೆಯಾಗಿ ಪ್ರಕರಣದ ಬಗ್ಗೆ ನಾನು ಹೇಳೋದಾದ್ರೆ, ಒಂದು ಕಡೆ ಏನು ಮನೆ ಕುಸಿತಿದೆ, ಮಳೆಯಿಂದಾಗಿ ಮನೆಗಳು ಕುಸಿತಾ ಇದೆ, ರಾಜ್ಯಾದ್ಯಂತ ಆಗ್ತಾ ಇದೆ. ಇದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ NDRF ನಾರ್ಮ್ಸ್ ಪ್ರಕಾರ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಆದರೆ ಬಿಜೆಪಿ ಸರ್ಕಾರ ಇದ್ದಾಗ ಯಾರು ಬಡವರು ಮನೆಯನ್ನ ಕಳೆದುಕೊಂಡಿದ್ದಾರೆ ಮಳೆಯಿಂದಾಗಿ, ಆ ಮನೆಗಳೇನು ಕಳೆದುಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ NDRF ನಾರ್ಮ್ಸ್ 1 ಲಕ್ಷ ಇದ್ರೂ ಸಹ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹಾನುಭೂತಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ಮನೆಯನ್ನ ಕಳೆದುಕೊಂಡಂತ ಬಡವರಿಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ಅಂದಿನ ಸರ್ಕಾರ ಕೈಗೆತ್ತಿಕೊಂಡಿತ್ತು, ಸಂಪೂರ್ಣ ಮನೆ ನಾಶ ಆದಂತ ಸಂದರ್ಭದಲ್ಲಿ. ಮತ್ತೆ ಎಲ್ಲಿ ಗೋಡೆಗಳು ಕುಸಿತಿತ್ತು ಅಲ್ಲಿ NDRF ನಾರ್ಮ್ಸ್ ಪ್ರಕಾರ 40,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನ 1 ಲಕ್ಷಕ್ಕೆ ಏರಿಸಿದ್ರು. ಮತ್ತೆ ಎಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು ಅಲ್ಲಿ 10,000 ರೂಪಾಯಿ ಕೊಡ್ತಾ ಇದ್ರು. ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ, ಬಡವರು ಮನೆಯನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ಕೊಡಬೇಕು. ಮತ್ತೆ ಭಾಗಶಃ ಆದಂತ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಕೊಡಬೇಕು. ಮತ್ತೆ ಮನೆಗಳಿಗೆ ನೀರು ನುಗ್ಗಿದಾಗ 5,000 10,000 ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ಜೊತೆಲಿ ಪ್ರಮುಖವಾಗಿ ಶಿರೂರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಒಂದೇ ನಿಮಿಷದಲ್ಲಿ ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿದೆ, ಪತ್ರಿಕೆಗಳು ಕೂಡ ಬಂದಿರತಕ್ಕಂಥ ಒಂದು ವಿಚಾರ ಸರ್ಕಾರದ ಗಮನದಲ್ಲಿ ಇಲ್ಲ. ಏನು ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದ ಎಲ್ಲ ಸದಸ್ಯರುಗಳು ನಿಧನ ಹೊಂದಿರತಕ್ಕಂಥದ್ದು ತಮಗೆ ತಿಳಿದಿರ್ತಕ್ಕಂಥ ವಿಚಾರ. ಜೊತೆಯಲ್ಲಿ ಲಕ್ಷ್ಮಣ್ ನಾಯಕ್ ಅವರ ಭಾವ ಹೋಟೆಲ್ ಕೆಲಸ ಮಾಡ್ತಾ ಇದ್ದ ಜಗನ್ನಾಥ್ ನಾಯಕ್, ಅವರು ಕೂಡ ಇದರಲ್ಲಿ ಪತ್ತೆ ಆಗಿಲ್ಲ, ಅವರು ಕೂಡ ಇವತ್ತು ಉಳಿದುಕೊಂಡಿಲ್ಲ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ಇಲ್ಲಿ ಬಹಳ ಪ್ರಮುಖ ಇರತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಮನೆಯಲ್ಲಿ ಪಾಪ 3 ಜನ ಹೆಣ್ಮಕ್ಳಿದ್ದಾರೆ, ಅವರ ಧರ್ಮಪತ್ನಿನೂ ಕೂಡ ಇದ್ದಾರೆ. ಇಲ್ಲಿವರೆಗೂ ಆ ಕ್ಷೇತ್ರದ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ, ಸಚಿವರು ಕೂಡ ಭೇಟಿ ಕೊಟ್ಟಿಲ್ಲ. ತಮ್ಮ ಮೂಲಕ ನಾನು ಮಾನ್ಯ ಸರ್ಕಾರಕ್ಕೆ ಸಚಿವರು ವಿನಂತಿಯನ್ನು ಮಾಡ್ತೇನೆ, ಒತ್ತಾಯವನ್ನು ಮಾಡ್ತೇನೆ, ಆ ಕುಟುಂಬಕ್ಕೂ ಕೂಡ ಹೆಚ್ಚು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ತತ್ಕ್ಷಣ ಆಗಬೇಕಾಗಿದೆ. ಮತ್ತೆ ಅಲ್ಲಿ ಯಾರು ಮನೆಗಳನ್ನ ಕಳೆದುಕೊಂಡಿದ್ದಾರೆ, ಕೊಚ್ಚೋಗಿದೆ, ತತ್ಕ್ಷಣ ಅವರಿಗೆ ಸ್ಥಳಾಂತರಗೊಳಿಸ್ತಕ್ಕಂಥದ್ದು, ಮನೆಗಳನ್ನ ಕೊಡ್ತಕ್ಕಂಥದ್ದು, ಆ ವಿಚಾರದಲ್ಲೂ ಕೂಡ ಸರ್ಕಾರ ತತ್ಕ್ಷಣ ಗಮನಿಸಬೇಕು. ಹಾಗೆ ಹೇಳಿದಾಗೆ ಇವತ್ತೇನು ರಾಜ್ಯಾದ್ಯಂತ ಮನೆಗಳು ಹಾಳಾಗಿದೆ, ಇವತ್ತು ರಾಜ್ಯ ಸರ್ಕಾರ ಸಹಾನುಭೂತಿಯಿಂದ ಇವತ್ತು ಆ ವಿಚಾರವನ್ನು 5 ಲಕ್ಷ ರೂಪಾಯಿ ಕೊಡಬೇಕು. ಆ ವಿಚಾರದಲ್ಲಿ ಸರ್ಕಾರ ಒತ್ತಾಯ ಮಾಡ್ತೇನೆ. ವಿಶೇಷ ಇಲ್ಲ, ಅಲ್ಲಿ ಶಿರೂರು ಗುಡ್ಡ ಕುಸಿತ ಏರಿಯಾದೊಳಗ 100 ಟ್ರಕ್ ಸ್ಟಕಪ್ ಆಗಿ ನಿಂತು ಬಿಟ್ಟಾವ, ಎಲ್ಲಿ ಹೋಗ್ಲಾಕಿಲ್ಲ. ಆದ್ರೆ ಅಲ್ಲಿ ಡ್ರೈವರ್ಗಳು
ದಿನನಿತ್ಯ ನಮ್ಮ ಕ್ಷೇತ್ರದವರು ಆಯ್ತು. 3-4 ಮಂದಿ ಡ್ರೈವರ್ ಇದ್ದಿದ್ದಂತ ಫೋನ್ ಮಾಡ್ತಾ ಇದ್ದಾರೆ. ನಮಗ ಹಸಿವಿನಿಂದ ಸಾಯ್ಲಾಯ್ತೇವ್ರಿ, ಊಟಕ್ಕೂ ಇಲ್ಲ, ನೀರಿಗೂ ಗೊತ್ತಿಲ್ಲ. ನಮಗ ಅಟ್ಲೀಸ್ಟ್ ಊಟ ಆದ್ರೂ ಕೊಡ್ರಿ, ನೀರಾದ್ರೂ ಕೊಡ್ರಿ, ಬದುಕೋತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಓಕೆ, ಸುರೇಶ್ ಬಾಬು ಅವರು. ತರ್ತೀನಿ. ಓಕೆ, ಊಟ ಕೊಡಿಸುವಂತ ಸಜೆಷನ್ ಆ ಡ್ರೈವರ್ಗಳಿಗೆ ಸಜೆಷನ್ ಕೊಟ್ಟಿದ್ದೀರಿ. ಸನ್ಮಾನ್ಯ ಬೇಗ ಅಧ್ಯಕ್ಷರೇ, ಎರಡೇ ಲೈನ್. ಏನು ಮಳೆ ಹೆಚ್ಚಾಗಿ ಈಗ ಎಲ್ಲ ಕಡೆ ಗುಡ್ಡ ಕುಸಿತ ಎಲ್ಲ ಆಗ್ತಾ ಇದೆ. ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಏನು ಕೇಂದ್ರ ಸಚಿವರಾದಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಎಲ್ಲ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡಿದ್ವಿ. ಇನ್ನು 6-7 ದಿವಸ ಆದ್ರೂ ಕೂಡ ಆ ಟ್ರಕ್ ನ ತೆಗಿಯಕ್ಕಾಗಿಲ್ಲ. ಅಲ್ಲೊಂದು ಬಾಡಿನೂ ಕೂಡ ಇದೆ ಅಂತಕ್ಕಂಥದ್ದು ಆ ಮಕ್ಕಳು ವೇದನೆಯನ್ನ ನೋಡಿದಾಗ ಅಲ್ಲಿ ಹೇಳಿದ್ರು, ಏನು ಮಿಲಿಟರಿನವ್ರು ಕರೆಸಿ ಅಂತ ನಾವೊಂದು ಸಲಹೆ ಕೊಟ್ಟಿದ್ರು ನಮ್ಮ ಉಪಮುಖ್ಯಮಂತ್ರಿಗಳು. ಅದೇ ರೀತಿ ನಿನ್ನೆ ಏನು ಕೇಂದ್ರ ಸರ್ಕಾರದಿಂದ ಮಿಲಿಟರಿನೂ ಬಂದು ಅಲ್ಲಿ ಕಾರ್ಯಾಚರಣೆ ಶುರು ಮಾಡಿದೆ. ದಯಮಾಡಿ ಎಲ್ಲೆಲ್ಲಿ ಆ ತರ ಆಗಿದೆ ದಯಮಾಡಿ ಕೇಂದ್ರನು ಕೂಡ ಬಳಸ್ಕೊಳ್ಳಿ ಅಂತ ನಾನು ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತೀನಿ. ಮಂಜು ನೆಕ್ಸ್ಟ್ ಎರಡು ಲೈನ್ ಮುಗಿಸಿ ಸಬ್ಜೆಕ್ಟ್ ಆಯ್ತು. ಸಭಾಧ್ಯಕ್ಷ, ಇತ್ತೀಚೆಗೆ ಆಗಿರ್ತಕ್ಕಂಥ ಮಳೆ ಹಾನಿಯಲ್ಲಿ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಹಾನಾಗಿದೆ. ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. 3 ದಿವಸ ಹೇಳ್ತೀನಿ, 3 ಅಲ್ಲ ಇದು 0 ಫಸ್ಟ್ ಆಯ್ತು ಸಭಾಧ್ಯಕ್ಷ. 3 ದಿವಸದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 50ರಿಂದ 100 ಇಂಚ್ ತನಕ ಮಳೆ ಆಗಿರ್ತಕ್ಕಂಥ ಇದು ನೀವು ತಾವು ನೋಡಿದ್ದೀರಾ. ಸಕಲೇಶಪುರದಲ್ಲಿ ಆಲ್ರೆಡಿ 50 ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ. ರಸ್ತೆಗಳು ಶಿರಾಡಿ ಘಾಟ್ ಏನ್ ರಸ್ತೆ ಇದೆ ದೊಡ್ಡತಪ್ಲೆ ಅಂತ ಜಾಗದಲ್ಲಿ ದೊಡ್ಡ ಗುಡ್ಡನೆ ಕುಸಿದ್ಬಿಟ್ಟು ಒಂದು ಮಾರುತಿ ಓಮ್ನಿ ಜಜ್ಜೋಗಿ ಇಡೀ ಕಾರೇ ಜಜ್ಜೋಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಫಿ ತೋಟಗಳು ಫುಲ್ ನೆಲ ಕೊಚ್ಚೋಗಿದ್ದಾವೆ. ಗದ್ದೆಗಳಲ್ಲಿ ಏನಿದೆ ಸಂಪೂರ್ಣ ಕೊಚ್ಕೊಂಡು ಹೋಗಿದ್ದಾವೆ. ಇವತ್ತು ಅಲ್ಲ ಹೇಳ್ತೀನಿ, 1 ನಿಮಿಷ, ತುಂಬಾ ಅನಾಹುತ ಆಗಿದೆ. ನಿನ್ನೆ ಮಾನ್ಯ ವಿರೋಧ ನೋಡಿ, ರಸ್ತೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಬ್ರಿಡ್ಜ್ಗಳು ಕೊಚ್ಕೊಂಡು ಹೋಗಿದ್ದಾವೆ. ಸಭಾಧ್ಯಕ್ಷೆ, ಇವತ್ತು ಏನ್ ಅತಿ ಹೆಚ್ಚು ಮಳೆ ಹಾನಿಯಾಗಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಮಳೆ ಹಾನಿಯಾಗಿರ್ತಕ್ಕಂಥದ್ದು ಇವತ್ತು ಬೇರೆ ಕಡೆಗೆಲ್ಲ ಹೊಳೆ ತುಂಬಿದೆ, ಸಂತೋಷ ವಿಚಾರ. ಇವತ್ತು ಸರ್ಕಾರ ನನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಮೇತ ಇಲ್ಲ ಇದ್ದಾರೆ, ಮಾನ್ಯ ಜಾರಕಿಹೊಳಿ ಅವರು ಸಮೇತ ಇಲ್ಲ ಇದ್ದಾರೆ. ನಾನು ನಮ್ಮ ಕ್ಷೇತ್ರದಲ್ಲಿ ಮಳೆ ಹಾನಿಯಿಂದ ಇಷ್ಟೆಲ್ಲ ಅನಾಹುತ ಆದ್ರೂ ಕೂಡ ನಾನು ಒಂದು 10 ಲೆಟರ್ ಕೊಟ್ಟಿದ್ದೀನಿ, ₹1 ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟಿಲ್ಲ. ಸಭಾಧ್ಯಕ್ಷ, ತಮಗೆ ಗೊತ್ತಿದೆ ಸಕಲೇಶಪುರದಲ್ಲಿ ಎಷ್ಟು ಮಳೆ ಆಗುತ್ತೆ ಅಂತಕ್ಕಂಥದ್ದು. ಇಡೀ ಊರಿಗೂರೇ ಕೊಚ್ಕೊಂಡೋಗಿದೆ, ಜನ ಸಂಕಷ್ಟದಲ್ಲಿ ಅಲ್ಲ ಸಭಾಧ್ಯಕ್ಷ, ಆಗಿರ್ತಕ್ಕಂಥ ಸಮಸ್ಯೆ ಬಡವರು ಮನೆಗಳು ಕೊಚ್ಕೊಂಡೋಗಿದ್ರೆ ಸರ್ಕಾರ ಧಾವಿಸ್ಬಿಟ್ಟು ಪರಿಹಾರ ಕೊಡ್ತಾರೆ ಕೆಲಸ ಮಾಡಬೇಕು. ಅಧ್ಯಕ್ಷರೇ, ಅದರಲ್ಲಿ ಈಗಾಗಲೇ ಹೇಳುವಾಗ 5 ಲಕ್ಷ ಹಿಂದೆ ಕೊಡ್ತಿದ್ರು, ಈಗ 1 ಲಕ್ಷದ ಬಗ್ಗೆ ಆಗಿದೆ. ಆದ್ರೆ ಅದರಲ್ಲಿ ಏನಾಗಿದೆ, 1 ಲಕ್ಷದ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಲವು ಮನೆಗಳಲ್ಲಿ ದಾಖಲೆಗಳಿಲ್ಲ ಅಂತ ಹೇಳೋ ರೀತಿಯಲ್ಲಿ ಇದ್ದಂತ ಅದನ್ನ ಪರಿಗಣಿಸಿ ಅವರನ್ನ ರಿಜೆಕ್ಟ್ ಮಾಡುವಂತ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಮನೆ ಬಿದ್ದಿದೆ, ದಾಖಲೆಗಳಿಲ್ಲ, ಅರ್ಜಿ ಅದಕ್ಕಾಗಿ ಮನೆ ಬಿದ್ದಿದೆ ಹೌದು ಅಂತ ಹೇಳಿ ಆದ್ರೆ ದಾಖಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ರು ಕೂಡ ಅವರಿಗೆ ಹಣವನ್ನು ಕೊಡುವಂತ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳೋದು.